Yes, dear students, I welcome you all for this online class. In previous class, we discussed about primary cells. So, what are primary cells? Primary cells are those in which once the reaction completes, it cannot be restarted. Means it is an irreversible reaction. And it cannot be recharged. What is not recharge? Nothing but we cannot restart the reaction. Is it clear? So, yesterday we maybe discussed about one example, that is a dry cell, isn't it? ಅದರದೆಲ್ಲ ರಿಯಾಕ್ಷನ್ನು ಕೊಟ್ಟಿದ್ದೆ ನಾನು. ಆನಂತರ ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ ಕೇಳಿದ್ದೆ. ಏನಂತ? ಡ್ರೈ ಸೆಲ್ ತೊಗೊಂಡು, ಯೂಸ್ಡ್ ಡ್ರೈ ಸೆಲ್ ತೊಗೊಂಡು ಬ್ರೆಕ್ ಮಾಡಿ ತೆಗೆದು ನೋಡಿ ಅಂತ ಹೇಳಿದ್ದೆ. ಸೊ ಯಾರ್ಯಾರು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ, ಯು ವಿಲ್ ಗೆಟ್ ದ ನಾಲೆಜ್. ಯಾರು ಎಕ್ಸ್ಪೆರಿಮೆಂಟ್ ಮಾಡಿಲ್ಲೋ ಓನ್ಲಿ ನಾನು ಹೇಳಿದ್ರ ಮೇಲೆ ನೀವು ನಂಬಬೇಕಾಗತ್ತೆ. ಈಸ್ ಇಟ್ ಕ್ಲಿಯರ್? ಅದಕ್ಕಾಗಿ ನಾನು ನಿಮ್ಗೇನು ಹೇಳಿದ್ದೆ, ಪ್ಲೀಸ್ ಗೋ ಫಾರ್ ದಿಸ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿದೆ ನಿಮಗೆ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ಯಾವುದಪ್ಪ ಅಂದರೆ ನಥಿಂಗ್ ಬಟ್ ಬಟನ್ ಸೆಲ್. ಅದರದೊಂದು ಬರೀ ರಿಯಾಕ್ಷನ್ ಬರ್ತೀನಿ. ಏನಿರುತ್ತೆ ಅಂದರೆ ನೀವು ನೋಡಿರ್ಬೇಕು, ಈ ರೀತಿ ಬಟನ್ ಸೆಲ್ ಇರುತ್ತೆ. ಇದು ನೆಗೆಟಿವ್ ಇರುತ್ತೆ, ಇದು ಪಾಸಿಟಿವ್ ಇರುತ್ತೆ ಅಲ್ವಾ? ಪಾಸಿಟಿವ್ ಇದ್ದದ್ದು ಯಾವುದು? ನಥಿಂಗ್ ಬಟ್ ಆ್ಯನೋಡ್. ಹೌದಾ? ಸಾರಿ, ಕ್ಯಾಥೋಡ್. ಇದು ಆ್ಯನೋಡ್. ನೋಡಿರ್ಬೇಕು ನೀವು ಬಟನ್ ಸೆಲ್. ಮೇಲ್ಗಡೆ ಪಾಸಿಟಿವ್ ಅಂತ ಇರುತ್ತೆ, ತಳಗಡೆ ನೆಗೆಟಿವ್ ಅಂತ ಇರುತ್ತೆ. ಜಸ್ಟ್ ಯು ಗೊತ್ತು. ಅವಾಗೇನಾಗುತ್ತೆ? ಸೊ ದಿಸ್ ಈಸ್ ನಥಿಂಗ್ ಬಟ್ ಜಿಂಕ್ that undergoes oxidation and it liberates 2 electron. ಕ್ಯಾಥೋಡ್ ಯಾವುದು? ನಥಿಂಗ್ ಬಟ್ ಮರ್ಕ್ಯೂರಿ ಆಕ್ಸೈಡ್. ಅಲ್ಲಿ ಏನಾಗುತ್ತೆ? ಮಾಯಿಸ್ಟ್ ಥಿನ್ ಪ್ಲೇಸ್ಟ್ ಕೂಡಿಸಿರ್ತೀವಿ ನಾವು, ಹೌದಾ? ಎಸ್, ಈಸ್ ಇಟ್ ಕ್ಲಿಯರ್? ಇದು ಇಲ್ಲಿ ನಥಿಂಗ್ ಬಟ್ ಎಟ್ ಆ್ಯನೋಡ್, ಇದು ಎಟ್ ಕ್ಯಾಥೋಡ್. ಈಸ್ ಇಟ್ ಕ್ಲಿಯರ್? ಅದಕ್ಕಾಗಿ ಇದು ಏನಿದು ಒಂದು ಅನದರ್ ಎಕ್ಸಾಂಪಲ್ ಫಾರ್ ಬಟನ್ ಸೆಲ್. ಈಸ್ ಇಟ್ ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್? ಸೊ ಏನಂತ ಹೇಳ್ತೀರಾ? ಇನ್ ಪ್ರೈಮರಿ ಸೆಲ್ಸ್ ದ ಸೆಲ್ ರಿಯಾಕ್ಷನ್ ಈಸ್ ಇರ್ರಿವರ್ಸಿಬಲ್ ಆ್ಯಂಡ್ ಇಟ್ ಕೆನಾಟ್ ಬಿ ರೀಚಾರ್ಜ್ಡ್. ಹೌದಾ? ಇದು ಒಂದು ಸಿಂಪಲ್ ಇರಲಿ ಅಂತ ನಿಮಗೊಂದು ರಿಯಾಕ್ಷನ್. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ವಿ ಶಾಲ್ ಮೂವ್ ಟು ಸೆಕೆಂಡರಿ ಸೆಲ್ಸ್. ಎಕ್ಸಾಂಪಲ್ ವಾಟ್ ಯು ಕ್ಯಾನ್ ಸೇ, ಲೆಡ್ ಆ್ಯಸಿಡ್ ಬ್ಯಾಟರೀಸ್. ನೀವು ಮನೇಲಿ ನೋಡಿರಬೇಕು, ಹೌದಾ? ಈ ರೀತಿ ನಿಮಗೇನಿರ್ತದೆ, ಮೇಲುಗಡೆ ಟರ್ಮಿನಲ್ಸ್ ಇರ್ತವೆ, ನೀವು ನೋಡಿರಬೇಕು, ಹೌದಾ? ಹೌದಾ? ಈ ರೀತಿ ಇರುತ್ತೆ. ಅದಾದ ನಂತರ ಇದ್ರದ್ದೊಂದು ಟರ್ಮಿನಲ್ಸ್ ಆ ಕಡೆ ಇರುತ್ತೆ. ಈಸ್ ಇಟ್ ಕ್ಲಿಯರ್? ಈ ರೀತಿ ಇರುತ್ತೆ. ಈಗ ಅವ್ರೇನು ಮಾಡಿಬಿಟ್ಟಿರ್ತಾರೆ, ಒಳಗಡೆ ಎಲ್ಲ ಇಂಟರ್ಲಿಂಕ್ ಮಾಡಿ ಇಲ್ಲಿ ಒಂದು ಕಡೆ ಪಾಸಿಟಿವ್ ಅಂತ ಇರುತ್ತೆ, ಇನ್ನೊಂದು ಕಡೆ ನೆಗೆಟಿವ್ ಅಂತ ಇರುತ್ತೆ. ನೋಡಿ ನೀವು, ಹೌದಾ? ಈಸ್ ಇಟ್ ಕ್ಲಿಯರ್? ಇವನ್ನೆಲ್ಲಕ್ಕೂ ಏನು ಮಾಡ್ತಾರೆ, ಈಗಿನ ಮಾಡಿಫೈಡ್ ಇದ್ದಿದ್ದು ಒಳಗಡೆದು ಲಿಂಕ್ ಇರುತ್ತೆ, ಮೇಲ್ಗಡೆ ಇಲ್ಲಿ ವಾಟ್ರ್ ಹಾಕೋಕ್ಕೆ ಏನಿರುತ್ತೆ, ಒಂದು ಗ್ಯಾಪ್ ಇರುತ್ತೆ, ವೇರ್ ಯು ಕ್ಯಾನ್ ಪುಟ್ ವಾಟರ್. ಹೌದಾ?
ಇಲ್ಲಿ ಏನಿರುತ್ತೆ, ಹ್ಯಾಂಡಲ್ ಇರುತ್ತೆ. ಇಲ್ಲಿ ಒಳಗಡೆ ಏನಿರುತ್ತೆ, ಸಲ್ಫ್ಯೂರಿಕ್ ಆ್ಯಸಿಡ್ ಸೊಲ್ಯೂಷನ್. ಸಲ್ಫ್ಯೂರಿಕ್ ಆ್ಯಸಿಡ್ ಸೊಲ್ಯೂಷನ್ ಇರುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಇದು, ಹೌದಾ. ಇದರಲ್ಲಿ ಯಾವುದು ಸರ್ ಆ್ಯನೋಡು? ವೆರಿ ಸಿಂಪಲ್, ಲೆಡ್ ಇವೇನಿದು ಆ್ಯನೋಡ್, ಹೌದಾ. ಟ್ಯೂಬ್ಸ್ ಇರ್ತವೆ ಅಥವಾ ರಾಡ್ಸ್ ಇರ್ತವೆ, ಆ್ಯನೋಡ್. ಇದು ಲೆಡ್ ಡೈಆಕ್ಸೈಡ್ ಕ್ಯಾಥೋಡ್. ಕ್ಯಾಥೋಡ್ ಇದು ಭಾಳ ಇಂಪಾರ್ಟೆಂಟ್. ಸೊ ಯಾವಾಗಲೂ ನೀವು ನೋಡ್ತಿರ್ಬೇಕು, ಇಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಕಾನ್ಸಂಟ್ರೇಷನ್ ನೀವು ಮೇಂಟೈನ್ ಮಾಡಲೇಬೇಕು. ಮಾಡದಿದ್ದರೆ ಏನಾಗುತ್ತೆ ಸಾರ್? ಏನಾಗುತ್ತೆ, ನಮ್ಮ ಬ್ಯಾಟ್ರಿ ಹಾಳಾಗುತ್ತೆ. ವೆರಿ ಸಿಂಪಲ್. ಎಷ್ಟಿರಬೇಕು? 38% ಇರಬೇಕು. ಎಷ್ಟಿರಬೇಕು? 38%. Suppose if it is more than 38% concentration, automatically, so lead electrodes will get dissolved. ಬ್ಯಾಟ್ರಿ ಹಾಳಾಗೋಗ್ಬಿಡುತ್ತೆ. ಲೆಸ್ ಆದರೆ ಏನಾಗುತ್ತೆ, ರಿಯಾಕ್ಷನ್ಸು ಸ್ಪಾಂಟೇನಿಯಸ್ ಆಗೋದಿಲ್ಲ. ಅದಕ್ಕೆ ಆಲ್ವೇಸ್ ನೀವೇನು ಮಾಡಬೇಕು, ಇನ್ ಅ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್, 6 months ಒನ್ಸೋ ಅಥವಾ 4 months ಒನ್ಸೋ, you should go on add required quantity of distilled water. ಯಾಕೆ ಸರ್ ಡಿಸ್ಟಿಲ್ಡ್ ವಾಟ್ರು? ಮಿನರಲ್ ವಾಟ್ರ್ ಯಾಕೆ ಆ್ಯಡ್ ಮಾಡಬಾರ್ದು? ಮಿನರಲ್ ವಾಟ್ರ್ ಆ್ಯಡ್ ಮಾಡಿದ್ರೆ ದಿ ಇಂಟರ್ಫಿಯರಿಂಗ್ ರ್ಯಾಡಿಕಲ್ಸ್ ಮೇ ರಿಯಾಕ್ಟ್ ವಿತ್ ಲೆಡ್ ಅಥವಾ ಸಲ್ಫೇಟ್ ಅಯಾನ್. ಅದಕ್ಕಾಗಿ ನೀವೇನು ಮಾಡಬೇಕು, ಓನ್ಲಿ ವಿ ಹ್ಯಾವ್ ಟು ಆ್ಯಡ್ ಡಿಸ್ಟಿಲ್ಡ್ ವಾಟರ್. ಸೊ ವೆನ್ಸ್ ಯು ಕನೆಕ್ಟ್ ಲೈಕ್ ದಿಸ್, ಅವಾಗ ಏನಾಗಿಬಿಡುತ್ತೆ, ಎಟ್ ಆ್ಯನೋಡ್. ಯಾವುದಪ್ಪ ಆ್ಯನೋಡು? ಲೆಡ್. Pb ಪ್ಲಸ್ ಸಲ್ಫೇಟ್ ಅಯಾನ್. ಇಟ್ ಗಿವ್ಸ್ ರೈಸ್ ಟು PbSO4 ಪ್ಲಸ್ 2 electron. ಲೆಡ್ ಏನು ಮಾಡುತ್ತೆ, ಸಲ್ಫೇಟ್ ಅಯಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ sulfuric 38% sulfuric acid solution, so it forms lead sulfate and it liberates 2 electron. That is oxidation reaction. At anode ಏನಾಗುತ್ತೆ, lead dioxide plus sulfate ion plus water ಇದೆ H plus ion ಎದುರಿಗಿರುತ್ತೆ, nothing but water. ಅವಾಗ ಏನಾಗುತ್ತೆ, ಇದು lead sulfate plus water ಪ್ಲಸ್ ಇಲ್ಲಿ ಎಲೆಕ್ಟ್ರಾನ್ಸ್ ಒಂದು ಬರಿಬೇಕು. ಇದನ್ನೇನು ಮಾಡಬೇಕು, 4H ಪ್ಲಸ್ ಮಾಡಿ. ಸೊ ಇಟ್ ಈಸ್ ಬ್ಯಾಲೆನ್ಸ್. ಆಟೋಮೆಟಿಕಲಿ ಏನು ಬರುತ್ತೆ, ಲೆಡ್ ಸಲ್ಫೇಟ್ ಪ್ಲಸ್ ವಾಟರ್. ಇದು ವಾಟ್ ಯು ಕ್ಯಾನ್ ಸೇ ಸೆಲ್ ರಿಯಾಕ್ಷನ್. ಇದನ್ನೇ ನೀವು ಓವರಾಲ್ ರಿಯಾಕ್ಷನ್ ಬರೀರಿ. ವೆರಿ ಸಿಂಪಲ್. ಓವರಾಲ್ ರಿಯಾಕ್ಷನ್ ಬರೆದಾಗ ಈ ಟು ಎಲೆಕ್ಟ್ರಾನ್ಸ್ ಕ್ಯಾನ್ಸಲ್ಸ್. ಸೊ Pb ಪ್ಲಸ್ PbO2 ಪ್ಲಸ್ ಎಷ್ಟು ಸಲ್ಫೇಟ್ ಅಯಾನ, 2 sulfate ions plus 4H plus gives rise to 2 PbSO4 plus 2 H2O. Very simple. This is overall what you can call cell reaction, dear student. ಅರ್ಥ ಆಗಿದೆ? ಇದೇನು what you can call lead acid batteries. ಅದಕ್ಕಾಗಿ ಇಲ್ಲಿ ಒಂದು ನಿಮ್ಮ ಬ್ಯಾಟ್ರಿ ಎಫಿಷಿಯನ್ಸಿ ಜಾಸ್ತಿ ಆಗಬೇಕಂದ್ರೆ ಎಟ್ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಯು ಶುಡ್ ಗೋ ಆನ್ ಆ್ಯಡ್ ಡಿಸ್ಟಿಲ್ಡ್ ವಾಟರ್. ಡಿಸ್ಟಿಲ್ಡ್ ವಾಟರ್ ಹಾಕಬೇಕು ನೀವು. ಮತ್ತು ಮಿನರಲ್ ವಾಟರ್ ಹಾಕಿದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಡ್ಯಾಮೇಜ್. ಸೆಲ್ ಕೆಟ್ಟೋಗ್ಬಿಡುತ್ತೆ, ಬ್ಯಾಟ್ರಿ ಕೆಟ್ಟೋಗ್ಬಿಡುತ್ತೆ. ಈಸ್ ಇಟ್ ಕ್ಲಿಯರ್? ಹೇಳಿದಾಗ್ತದೆ. ಅದಕ್ಕಾಗಿ ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ಸ್ ನೀವೇನು ಮಾಡ್ತೀರಾ, ಮನೆಯಲ್ಲಿ ಬ್ಯಾಟ್ರಿ ಇದ್ದರೆ ರೆಗ್ಯುಲರ್ ಇಂಟರ್ವಲ್ ಆಫ್ ಟೈಮ್ ಏನು ಮಾಡಬೇಕು, 3 months ಅಥವಾ 4 months ಅಥವಾ 6 months ಓಪನ್ ಮಾಡಬೇಕು. ಓಪನ್ ಮಾಡಿ ವಾಟರ್ ಲೆವೆಲ್ ನೋಡಬೇಕು. ಅಲ್ಲಿ ಕೊಟ್ಟಿರ್ತಾರೆ ಮಾರ್ಕ್, ದೇರ್ ವಿಲ್ ಬಿ ವಾಟರ್ ಮಾರ್ಕ್. ಸೊ ಅಪ್ ಟು ದಟ್ ಮಾರ್ಕ್ ಯು ಶುಡ್ ಗೋ ಆನ್ ಆ್ಯಡ್ ಡಿಸ್ಟಿಲ್ಡ್ ವಾಟರ್. ಆವಾಗ ಏನಾಗುತ್ತೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ಲೈಫ್ ಫಾರ್ ದಿ ಬ್ಯಾಟರಿ, ಲಾಂಗ್ ಲೈಫ್ ಫಾರ್ ದಿ ಬ್ಯಾಟರಿ. ನೀವು
ಮುಗೀತು, ಒನ್ಸ್ ಕನೆಕ್ಟ್ ಮಾಡಿದರೆ ಸಾಕು, ಆಗ್ತಾ ಇರುತ್ತೆ. ಬಟ್ ಇಟ್ ಈಸ್ ಎ ಸೆಕೆಂಡರಿ ಸೆಲ್. ಸೊ ಒನ್ಸ್ ದ ರಿಯಾಕ್ಷನ್ ಕಂಪ್ಲೀಟ್ಸ್ ಇಟ್ ಕ್ಯಾನ್ ಬಿ ರೀಸ್ಟಾರ್ಟೆಡ್. ಅದಕ್ಕೆ ಅಂತೀವಿ ನಾವು ಸೆಕೆಂಡರಿ ರಿವರ್ಸಿಬಲ್ ಸೆಲ್ ಇದು. ಅದಕ್ಕೆ ನೀವೇನು ಮಾಡ್ತೀರಾ, ಚಾರ್ಜಿಂಗ್ ಆ್ಯಂಡ್ ಡಿಸ್ಚಾರ್ಜಿಂಗ್. ಯಾವಾಗ ಚಾರ್ಜ್ ಆಗಕ್ಕೆ ಶುರು ಮಾಡುತ್ತೋ ನೀವು ನೋಡಿರಬೇಕು. ಮನೆಯಲ್ಲಿ ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ ಇರುತ್ತೆ, ಬಾಕ್ಸ್. ಅದಕ್ಕೆ ನೀವೇನಂತೀರ, ಈ ರೀತಿ 4 ಬಲ್ಪ್ ಇರ್ತಾವೆ. ಇನ್ವರ್ಟರ್ ಅಂತ ಹೇಳ್ತೀರ. ಏನು ಸರ್ ಅದು ಇನ್ವರ್ಟರು? ಯೂಶ್ವಲಿ ನಿಮ್ಗೇನು ಬೇಕು, ಕನ್ವರ್ಟರ್. ಯಾವ ಕನ್ವರ್ಟರು? ಕೆಮಿಕಲ್ ಎನರ್ಜಿ ಶುಡ್ ಬಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಬಟ್ ಇಲ್ಲೇನಾಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಒನ್ಸ್ ಅಗೇನ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಅದಕ್ಕೆ ಎರಡೂ ಮಾಡುತ್ತೆ ಇದು. ಅದಕ್ಕೆ ಅಂತೀವಿ ನಾವು ಇನ್ವರ್ಟರ್. ಆ ರಿಯಾಕ್ಷನನ್ನು ರಿವರ್ಸ್ ಮಾಡುತ್ತೆ. ಅದಕ್ಕೆ ಅಂತೀವಿ ನಾವು ಇನ್ವರ್ಟರ್. ಇಲ್ಲಿ ಗ್ರೀನ್ ಬಲ್ಬ್ ಬ್ಲಿಂಕ್ ಆಗ್ತಾ ಇದ್ದರೆ ಇದು ಸೆಂಟ್ರದೊಂದು, ಅದರ ತಳಗೆ ಬರೆದಿರ್ತಾರೆ ಚಾರ್ಜಿಂಗ್ ಅಂದ್ರೇನು, ಚಾರ್ಜ್ ಆಗ್ತಾ ಇದೆ. ಅದರ ಪಕ್ಕ ಒಂದು ಆರೆಂಜ್ ಇರುತ್ತೆ, ಇದು ಗ್ರೀನ್, ಇದು ಆರೆಂಜ್, ಇದು ರೆಡ್. ಈ ಗ್ರೀನ್ ಕಂಟಿನ್ಯೂಸ್ ಹೇಳ್ತಿದ್ರೆ ಚಾರ್ಜ್ಡ್, ಇದು ಒಂದೇ ಗ್ರೀನ್ ಹತ್ತಿದ್ರೆ ಚಾರ್ಜ್ಡ್, ಅಂದರೆ ಇಟ್ ಈಸ್ ರೆಡಿ ಟು ಯೂಸ್. ಇದು ಗ್ರೀನ್ ಬ್ಲಿಂಕ್ ಆಗ್ತಾ ಇದ್ದರೆ ಇಟ್ ವಿಲ್ ಬಿ ಚಾರ್ಜಿಂಗ್, ಅಂದರೆ ರಿಯಾಕ್ಷನ್ ಇಸ್ ಗೋಯಿಂಗ್ ಟು ಬಿ ರಿವರ್ಸ್. ಹೌದಾ? ಆನಂತರ ಆರೆಂಜ್ ಆನ್ ಆಗಿದ್ದರೆ ಏನಾಗುತ್ತೆ, ಇಟ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾವಾಗ ನಿಮಗೆ KB ಸಪ್ಲೈದು ಪವರ್ ಕಡಿಮೆ ಕಟ್ ಆದಾಗ ಆರೆಂಜ್ ಶುರು ಆಗಿರುತ್ತೆ ನೋಡಿ. ಸಪೋಸ್ ಇಲ್ಲಿ ರೆಡ್ ಶುರುವಾದರೆ ಓವರ್ಲೋಡ್, ಅಂದರೆ ಇದರಲ್ಲಿರುವಂತಹ ಎನರ್ಜಿನ ಇನ್ನೂ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಓವರ್ಲೋಡ್. ಅದಕ್ಕೆ ಇದೇನು ಮಾಡುತ್ತೆ, ರೆಡ್ ಆನ್ ಆಗಿ ಇಟ್ ಸ್ಟಾರ್ಟ್ಸ್ ಬೀಪಿಂಗ್ ಸೌಂಡ್, ಕೊಯ್ 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 ಅಂತ ಒದರುತ್ತೆ. ಯಾಕೆ? ಇಟ್ ಈಸ್ ಓವರ್ಲೋಡೆಡ್. ಯಾಕಂದರೆ ಎಷ್ಟಿರುತ್ತೆ, ಸಮ್ಟೈಮ್ಸ್ ವಿ ಮೇ ಎಕ್ಸ್ಪೆಕ್ಟ್ 750 ವೋಲ್ಟ್ ಅಥವಾ ವಾಟ್ ಯು ಕ್ಯಾನ್ ಕಾಲ್, ನಮ್ಮ ಮನೆಯಲ್ಲಿ ಇದು ಹಚ್ಚಿರ್ತಿರಲ್ಲ, ಏನೋ ಓನ್ಲಿ 4 ಬ್ಯಾಟ್ರಿ, 4 ಫ್ಯಾನ್ಸು, 4 ಟ್ಯೂಬ್ಲೈಟ್ ಅಷ್ಟೇ ಬೇಕಂತ ಮಾಡಿರ್ತೀರ. ಆವಾಗ ನೀವೇನಾದರೂ ಮಿಕ್ಸರ್ ಗ್ರೈಂಡ್ರ್, ಅಲ್ಲಿ ಜಾಸ್ತಿ ಮೋಟ್ರ್ ಇರುತ್ತೆ, ಇಟ್ ಮೇ ಕನ್ಸ್ಯೂಮ್ ಮೋರ್. ಆವಾಗ ಏನಾಗುತ್ತೆ, ಇಟ್ ಸ್ಟಾರ್ಟ್ ಬೀಪಿಂಗ್ ಸೌಂಡ್, ಗಿವಿಂಗ್ ಬೀಪಿಂಗ್ ಸೌಂಡ್, ಇಸಂಟ್ ಇಟ್? ಆವಾಗ ಇಮಿಡಿಯೇಟ್ ಏನು ಮಾಡಬೇಕು, ಯು ಹ್ಯಾವ್ ಟು ಸ್ಟಾಪ್ ಯೂಸಿಂಗ್ ದಿ ವಾಟ್ ಯು ಕ್ಯಾನ್ ಕಾಲ್ ಇನ್ವರ್ಟರ್. ಓನ್ಲಿ ಅದಕ್ಕೆ ನಾವು ಎದಕ್ಕೆ ಫಿಕ್ಸ್ ಮಾಡಿರ್ತೀವಿ, ಟ್ಯೂಬ್ಲೈಟ್ ಮತ್ತು ಫ್ಯಾನಿಗೆ ಮಾತ್ರ. ಸಪೋಸ್ ನಿಮ್ಗೆ ಜಾಸ್ತಿ ಬೇಕಾದ್ರೆ ಯು ಕ್ಯಾನ್ ಯೂಸ್ ವಾಟ್ ಯು ಕ್ಯಾನ್ ಕಾಲ್ ಬಿಗ್ಗರ್ ಒನ್. ಇನ್ಸ್ಟೆಡ್ ಆಫ್ 1 ಯು ಕ್ಯಾನ್ ಗೋ ಫಾರ್ 2, ಇನ್ಸ್ಟೆಡ್ ಆಫ್ 2 ಯು ಕ್ಯಾನ್ ಗೋ ಫಾರ್ 3. ಇನ್ನು ದೊಡ್ಡ ಇದ್ರಾಗ ಇರ್ತವೆ ನೋಡಿ, ಯಾವುದು ಈ ವಾಟ್ ಯು ಕ್ಯಾನ್ ಕಾಲ್ ಇಂಟರ್ನೆಟ್ ಸೈಬರ್ ಕೆಫೆ ಒಳಗೆ ಇರ್ತಾವಲ್ಲ, ಅಲ್ಲಿ ಏನು ಮಾಡ್ತಾರೆ, 4 5 ಕೂಡಿಸಿರ್ತಾರೆ. ಯಾಕಂದರೆ ಎಟ್ ಅ ಟೈಮ್ ಒಂದು 10 ಸಿಸ್ಟಮ್ ಆಪ್ರೇಟ್ ಮಾಡಬೇಕಾಗಿರುತ್ತೆ. ವಿ ಮೇ ರನ್ 10 to 20, 10 to 15 ವಾಟ್ ಯು ಕ್ಯಾನ್ ಕಾಲ್ ಸಿಸ್ಟಮ್ಸ್. ಅವಾಗ ಏನು ಮಾಡಬೇಕು, ಪವರ್ ಇರಲಿಲ್ಲ ಅಂದರೆ ವಿ ಆರ್ ಗೋಯಿಂಗ್ ಟು ರನ್ ವಿತ್ ದ ಹೆಲ್ಪ್ ಆಫ್ ವಾಟ್ ಯು ಕ್ಯಾನ್ ಕಾಲ್ ಬ್ಯಾಟ್ರೀಸ್. ಅಲ್ಲಿ ಏನು ಮಾಡ್ತೀವಿ, ಸೀರೀಸ್ದಲ್ಲಿ ಒಂದು 5-6 ಇಟ್ಟಿರ್ತೀವಿ. ಈಗೆಲ್ಲ ಬ್ಯಾಂಕಲ್ಲಿ ನೋಡಿ, ಬ್ಯಾಂಕಲ್ಲಿ ಇನ್ವರ್ಟರ್ ಹಚ್ಚಿರ್ತಾರೆ. ಸಮ್ ಬಿಗ್ ಬ್ಯಾಂಕ್ಸಲ್ಲಿ ಏನು ಮಾಡ್ತಾರೆ, ನ್ಯಾಷನಲೈಸ್ಡ್ ಬ್ಯಾಂಕ್ದಲ್ಲಿ ದೇ ಆರ್ ಯೂಸಿಂಗ್ ಜನರೇಟರ್ಸ್. ಮತ್ತು ಸ್ಮಾಲ್ ಬ್ಯಾಂಕ್ಸ್ದಲ್ಲಿ ಏನು ಮಾಡ್ತಾರೆ, ದೇ ಆರ್ ಯೂಸಿಂಗ್ ವಾಟ್ ಯು ಕ್ಯಾನ್ ಕಾಲ್ ಇನ್ವರ್ಟ್ರೇ. ಓಕೆನಾ? ಇದು ಏನು, ನಥಿಂಗ್ ಬಟ್ ಸೆಕೆಂಡರಿ ಸೆಲ್ಸ್. ಅಂದ್ರೇನು? ಸೆಕೆಂಡರಿ ಸೆಲ್ ಈಸ್ ಎ ಒನ್ ಇನ್ ವಿಚ್ ಒನ್ಸ್ ದ ರಿಯಾಕ್ಷನ್ ಸ್ಟಾಪ್ಸ್, ಕಂಪ್ಲೀಟ್ಸ್, ಇಟ್ ಕ್ಯಾನ್ ಬಿ ರಿವರ್ಸ್. ಅದಕ್ಕೆ ಇರ್ರಿವರ್ಸಿಬಲ್. ಇದು ರಿಯಾಕ್ಷನ್ ಈಸ್ ಇರ್ರಿವರ್ಸಿಬಲ್. ಕ್ಯಾಥೋಡಿಕ್ ಇದ್ದದ್ದು ಆ್ಯನೋಡಿಕ್ ರಿಯಾಕ್ಷನ್ ಆಗುತ್ತೆ, ಆ್ಯನೋಡಿಕ್ ರಿಯಾಕ್ಷನ್ ಇದ್ದದ್ದು ಕ್ಯಾಥೋಡಿಕ್ ರಿಯಾಕ್ಷನ್ ಆಗುತ್ತೆ. ಯಾವಾಗ ಈ ಗ್ರೀನ್ ಲೈಟ್ ಹದ್ದಾಗ, ಆರೆಂಜ್ ಲೈಟ್ ಹದ್ದಾಗ ಏನಾಗುತ್ತೆ, ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ವಾಟ್ ಎವರ್ ದ ರಿಯಾಕ್ಷನ್ಸ್ ಐ ರಿಟರ್ನ್ ವೆನ್ ದ ಆರೆಂಜ್ ಬಲ್ಬ್ ಸ್ಟಾರ್ಟ್ಸ್. ಒನ್ಸ್ ದ ಗ್ರೀನ್ ಬಲ್ಬ್ ಸ್ಟಾರ್ಟ್ಸ್ ಗ್ಲೋಯಿಂಗ್, ರಿಯಾಕ್ಷನ್ ವಿಲ್ ಗೆಟ್ ರಿವರ್ಸ್. ಇದು ಏನಾಗುತ್ತೆ, ದಿಸ್ ಆ್ಯಕ್ಟ್ಸ್ ಆಸ್ ಆ್ಯನೋಡ್. ಇದೇನಾಗುತ್ತೆ, ಆ್ಯನೋಡಿಕ್ ರಿಯಾಕ್ಷನ್ ಆಗುತ್ತೆ. ಇದೇನಾಗುತ್ತೆ, ಕ್ಯಾಥೋಡಿಕ್ ರಿಯಾಕ್ಷನ್ ಆಗುತ್ತೆ. ವೆರಿ ಸಿಂಪಲ್. ಈಸ್ ಇಟ್ ಕ್ಲಿಯರ್? ಇದೇನು
ಆ್ಯನೋಡಿಕ್ ರಿಯಾಕ್ಷನ್, ಇದು ಸಾರಿ ಆ್ಯನೋಡಿಕ್ ರಿಯಾಕ್ಷನ್, ಅದು ಕ್ಯಾಥೋಡಿಕ್ ರಿಯಾಕ್ಷನ್. ಈಸ್ ಇಟ್ ಕ್ಲಿಯರ್? ಓಕೆ ಡಿಯರ್ ಫ್ರೆಂಡ್ಸ್, ಸೊ ದಿಸ್ ಈಸ್ ಅಬೌಟ್ ವಾಟ್ ಯು ಕ್ಯಾನ್ ಕಾಲ್ ಸೆಕೆಂಡರಿ ಎಸ್ ಎಲ್. ಅದಕ್ಕಾಗಿ ಇಲ್ಲಿ ಏನು ಮಾಡ್ತೀವಿ ನಾವು, ಸೆಕೆಂಡರಿ ಬ್ಯಾಟರಿ ಆರ್ ಸೆಲ್, the reaction is irreversible, so battery can be recharged and used for longer period. ಅದಕ್ಕೆ ನಾವೇನು ಮಾಡ್ತೀವಿ, ಫೋಟೋಗ್ರಾಫರ್ಸ್ ಇರ್ತಾರೆ ನೋಡಿ, ರಿಚಾರ್ಜಬಲ್ ಸೆಲ್ಸ್, ಅವನ್ನೇನು ಮಾಡ್ತಾರೆ, ಪವರ್ ಆದ್ಕೊಳ್ಳೆ ಮತ್ತೆ ಚಾರ್ಜ್ ಮಾಡೋದು, ಮತ್ತೆ ಪವರ್ ಯೂಸ್ ಮಾಡೋದು, ಮತ್ತೆ ಪವರ್ ರಿಚಾರ್ಜ್ ಮಾಡೋದು, ಚಾರ್ಜಿಂಗ್ ಡಿಸ್ಚಾರ್ಜಿಂಗ್, ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಸೈಮಲ್ಟೇನಿಯಸ್ ಮಾಡ್ತಾಯಿದ್ರೆ. ಯಾಕ್ರಿ ನಮ್ಮ ಮೊಬೈಲ್ ಬ್ಯಾಟ್ರಿ ರೀ, ಎವ್ರಿ ಡೇ ವಿ ಆರ್ ಗೋಯಿಂಗ್ ಟು ಚಾರ್ಜ್ ಇಟ್. ಅದರೊಳಗಡೆ ನೀವು ತೆಗೆದು ನೋಡಿ, ಹಿಂದ್ಗಡೆ ಒಂದು ಬ್ಯಾಟ್ರಿ ಇರುತ್ತೆ. ಈಸ್ ಇಟ್ ಕ್ಲಿಯರ್? ಅದು ಯಾವುದಪ್ಪ ಬ್ಯಾಟ್ರಿ ಅಂದರೆ ನಥಿಂಗ್ ಬಟ್ ಕ್ಯಾಡ್ಮಿಯಮ್ ನಿಕ್ಕಲ್ ಬ್ಯಾಟ್ರಿ, ಕ್ಯಾಡ್ಮಿಯಮ್ ನಿಕ್ಕಲ್ ಬ್ಯಾಟ್ರಿ. ಸೊ ಹಿಂಗಾಗಿ ಏನಾಗುತ್ತೆ, ನಿಕ್ಕಲ್ಲು ಇಟ್ ಆ್ಯಕ್ಟ್ಸ್ ಆಸ್ ಕ್ಯಾಥೋಡ್, ಕ್ಯಾಡ್ಮಿಯಮ್ ಇಟ್ ಆ್ಯಕ್ಟ್ಸ್ ಆಸ್ ಆ್ಯನೋಡ್. ಆವಾಗ ಏನಾಗುತ್ತೆ, ಎಟ್ ಆ್ಯನೋಡ್ ಆಕ್ಸಿಡೇಷನ್, ಎಟ್ ಕ್ಯಾಥೋಡ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ವೆರಿ ಸಿಂಪಲ್. Okay dear students, this is about what you can call primary and secondary cells. ಅರ್ಥ ಆಯ್ತಾ? Now we shall move to another type of cell called as fuel cells. FUEL, fuel cells ಅಂದರೆ ಏನು ಸಾರ್? ಸೊ ಇನ್ ದೀಸ್ ಎಲೆಕ್ಟ್ರೋಕೆಮಿಕಲ್ ಸೆಲ್ ವಿ ಆರ್ ಯೂಸಿಂಗ್ ಎ ಫ್ಯೂಯಲ್ಸ್ ಲೈಕ್, ಏನು ಯೂಸ್ ಮಾಡ್ಬೋದು, ಆಕ್ಸಿಜನ್, ಹೈಡ್ರೋಜನ್, ಮೀಥೇನ್, ಮಿಥೈಲ್ ಆಲ್ಕೋಹಾಲ್, ಈಥೈಲ್ ಆಲ್ಕೋಹಾಲ್, ಇಥಿಲೀನ್, ಇವೆಲ್ಲ ಏನು ಫ್ಯೂಯಲ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಆನ್ ಕಂಬಷನ್ ದೇ ಪ್ರೊಡ್ಯೂಸಸ್ ದಿ ಎನರ್ಜಿ, ಹೀಟ್. ಅದಕ್ಕಾಗಿ ಅವಕ್ಕೆ ಅಂತೀವಿ ನಾವು ಫ್ಯೂಯಲ್ಸ್ ಅಂತ ಹೇಳ್ತೀವಿ. ಹೀಗಾಗಿ ಇನ್ ಎನಿ ಸೆಲ್ಸ್ ಇಫ್ ಯು ಯೂಸ್ ಫ್ಯೂಯಲ್ಸ್ ಲೈಕ್ ವಾಟ್ ಯು ಕ್ಯಾನ್ ಕಾಲ್, ಯಾವುದೇ ಆಗಲಿ, ಹೈಡ್ರೋಜನ್ ಆಗ್ಬೋದು, ಮೀಥೇನ್ ಆಗ್ಬೋದು, ಮಿಥಿಲಿನ್ ಆಗ್ಬೋದು, ಮಿಥನಾಲ್ ಆಗ್ಬೋದು, ಇಥನಾಲ್ ಆಗ್ಬೋದು, ಯಾವುದೇ ಯೂಸ್ ಮಾಡಿದರೆ ಅದಕ್ಕೆ ಅಂತ ನಾವು ಸಿಂಪಲ್ ವಾಟ್ ಯು ಕ್ಯಾನ್ ಕಾಲ್ ಫ್ಯೂಯಲ್ ಸೆಲ್ ಅಂತ ಹೇಳ್ತೀವಿ. ಬಟ್ ಒಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪ ಅಂದರೆ, ಹಿಯರ್ ವಿ ಆರ್ ಗೋಯಿಂಗ್ ಟು ಗೆಟ್ ಎ ಪ್ಯೂರ್ ವಾಟರ್. ಯಾಕಂದರೆ ಎವ್ರಿ ಕಂಬಷನ್ದಲ್ಲಿ ಏನಾಗುತ್ತೆ, ದ ಎಲಿಮೆಂಟ್ಸ್ ಲೈಕ್ ಕಾರ್ಬನ್ ಗೆಟ್ಸ್ ಆಕ್ಸಿಡೈಸ್ ಟು ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗೆಟ್ಸ್ ಆಕ್ಸಿಡೈಸ್ ಟು ವಾಟರ್. ಹೀಗಾಗಿ ಇಲ್ಲೇನು ಬರುತ್ತೆ, ವಾಟರ್ ಬರುತ್ತೆ ಒಂದು. ಆ್ಯಂಡ್ ಎಫಿಷಿಯನ್ಸಿ ಏನಿದೆ, ಮ್ಯಾಕ್ಸಿಮಮ್ ಬರುತ್ತೆ ಔಟ್ಪುಟ್. ಯಾವುದೋ ಎಲೆಕ್ಟ್ರಿಕ್ ಎನರ್ಜಿ ಜಾಸ್ತಿ ಬರುತ್ತೆ. So unless and until if you go on pass the fuel into the cell, it goes on produces electricity. ಅದಕ್ಕಾಗಿ such a cells are used in the space satellites. ಯಾಕಂದರೆ ಸ್ಯಾಟಲೈಟ್ಸ್ದಾಗ ಏನಾಗುತ್ತಂದರೆ ವಿ ಕನಾಟ್ ಕ್ಯಾರಿ ದಿ ವಾಟರ್, ಇಸಂಟ್ ಇಟ್? ಎಷ್ಟಂತ ವಾಟರ್ ಕ್ಯಾರಿ ಮಾಡ್ತೀರಿ? ಇಲ್ಲಿ ನಾವು ಊರಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ ನಾವು, ವಿಲ್ ಗೆಟ್ ಎ ವಾಟರ್ ಎಟ್ ಎವ್ರಿ ಸ್ಟೇಷನ್ಸ್, ರೈಲ್ವೆ ಸ್ಟೇಷನ್ ಆಗ್ಬೋದು, ಬಸ್ ಸ್ಟ್ಯಾಂಡ್ ಆಗ್ಬೋದು, ಎವ್ರಿ ಪ್ಲೇಸ್ದಲ್ಲಿ ವಿ ಕ್ಯಾನ್ ಗೆಟ್ ದಿ ವಾಟ್ ಯು ಕ್ಯಾನ್ ಕಾಲ್ ವಾಟರ್ ಫಾರ್ ಡ್ರಿಂಕಿಂಗ್ ಪರ್ಪಸ್ ಆ್ಯಂಡ್ ಅದರ್ ಪರ್ಪಸ್. ಬಟ್ ಸ್ಪೇಸ್ದಾಗ ಯಾರಿಗೆ ಕೊಡ್ತಾರೆ, ಇರಲ್ಲಲ್ಲ. ಅದಕ್ಕಾಗಿ ಏನು ಮಾಡ್ತೀವಿ ನಾವು, ಎಸ್ಪೆಷಲಿ ಇನ್ ಸ್ಪೇಸ್ ಟು ಜನ್ರೇಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಟು ಗೆಟ್ ದ ವಾಟರ್ ವಿ ಆರ್ ಗೋಯಿಂಗ್ ಟು ಫಿಕ್ಸ್ ಫ್ಯೂಯಲ್ ಸೆಲ್ಸ್. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಫ್ಯೂಯಲ್ ಸೆಲ್ದು, ಪೊಲ್ಯೂಷನ್ ಈಸ್ ಆಲ್ಮೋಸ್ಟ್ ಜೀರೋ, ನೆಗ್ಲಿಜಿಬಲ್. ಹೌದಾ? ಇವ್ರದ್ದೆಲ್ಲ ಏನಿರ್ತಂದರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಈ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಆಗಲಿ, ಎನಿ ಅದರ್ ಬ್ಯಾಟ್ರೀಸ್ ಆಗಲಿ, ಪ್ರೈಮರಿ ಸೆಲ್ಸ್ ಆಗಲಿ, ಯಾವುದೇ ತಗೊಳ್ಳಿ ನೀವು, ದೇರ್ ವಿಲ್ ಬಿ ವಾಟ್ ಯು ಕ್ಯಾನ್ ಕಾಲ್ ಪೊಲ್ಯೂಷನ್, ಇಸಂಟ್ ಇಟ್? ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ ಟೇಕ್ಸ್ ಪ್ಲೇಸ್. ಬಟ್ ಈ ಫ್ಯೂಯಲ್ ಸೆಲ್ಸ್ದಲ್ಲಿ ಇಟ್ ಈಸ್ ಎ ವೆರಿ ವೆರಿ ಸ್ಮಾಲ್ ಪರ್ಸೆಂಟೇಜ್ ಆರ್ ನೆಗ್ಲಿಜಿಬಲ್, ವಾಟ್ ಯು ಕ್ಯಾನ್ ಸೇ, ನೆಗ್ಲಿಜಿಬಲ್. ಹೀಗಾಗಿ ದ ಮೇನ್ ಅಡ್ವಾಂಟೇಜಸ್ ಆಫ್ ದಿ ವಾಟ್ ಯು ಕ್ಯಾನ್ ಕಾಲ್ ಫ್ಯೂಯಲ್ ಸೆಲ್ ಈಸ್ ವಿ ಕ್ಯಾನ್
produce a pure water and it is a totally pollution free. ಆದರೆ ಇಟ್ ವರ್ಕೌಟ್ ಕಾಸ್ಟ್ಲಿ. ಇಸ್ ಇಟ್ ಕ್ಲಿಯರ್? ಅದಕ್ಕಾಗಿ ನಾವೇನು ಮಾಡ್ತೀವಿ, ವಿ ಆರ್ ಯೂಸಿಂಗ್ ಸಚ್ ಎ ಸೆಲ್ಸ್ ಇನ್ ಓನ್ಲಿ ಸ್ಪೇಸ್ ಸ್ಯಾಟಲೈಟ್ಸ್. ಅಲ್ಲಿ ಮಾತ್ರ ಏನು ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಇಸ್ ಇಟ್ ಕ್ಲಿಯರ್? ಸೊ ಒಂದು ಎಕ್ಸಾಂಪಲ್ ನೋಡೋಣ. ಯಾವುದಪ್ಪ ಅಂದರೆ ದಟ್ ಇಸ್ ನಥಿಂಗ್ ಬಟ್ ಆಕ್ಸಿಜನ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್. ಒಂದೇ ಒಂದು ನೋಡೋಣ. ಆ್ಯಕ್ಚುಲಿ ನಾನು ನಿಮಗೆ ಮೊದಲೇ ಹೇಳಿದೆ, ಪ್ರೈಮರಿ ಸೆಲ್ಸು, ಸೆಕೆಂಡ್ರಿ ಸೆಲ್ಸು, ಫ್ಯೂಯಲ್ ಸೆಲ್ಸು, ಕರೋಷನ್ ಎಲ್ಲ ತೆಗೆದಿದ್ದಾರೆ ಈ ವರ್ಷ. ಆದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿ ಸೆಲ್ ರಿಯಾಕ್ಷನ್ಸ್ ಇನ್ ದಿ ವಾಟ್ ಯು ಕ್ಯಾನ್ ಕಾಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅದಕ್ಕಾಗಿ ವಿ ಶಾಲ್ ಸಿ ದಿ ವಾಟ್ ಯು ಕ್ಯಾನ್ ಕಾಲ್ ಆಕ್ಸಿಜನ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ ಹೆಂಗಿರುತ್ತೆ, ಏನಿರುತ್ತೆ ಒಂದು ಸ್ವಲ್ಪ ನೋಡೋಣ. ಇಸ್ ಇಟ್ ಕ್ಲಿಯರ್? Creates a hot KOH solution. ಹೌದಾ? ಒಂದು ಕಡೆದು ಏನು ಮಾಡೋಣ, ಪ್ಯೂವರ್ ಹೈಡ್ರೋಜನ್ ಗ್ಯಾಸನ್ನು, ಇನ್ನೊಂದು ಕಡೆ ಪ್ಯೂವರ್ ಆಕ್ಸಿಜನ್ ಗ್ಯಾಸನ್ನು ಮಾಡಿದಾಗ ಒಂದು ಕಡೆ ಆ್ಯನೋಡ್ ಅಂತ ಆ್ಯಕ್ಟ್ ಮಾಡ್ತಿದ್ದು, ಇನ್ನೊಂದು ಕಡೆ ಏನು ಮಾಡುತ್ತೆ, ಕ್ಯಾಥೋಡ್ ಅಂತ ಆ್ಯಕ್ಟ್ ಮಾಡುತ್ತೆ. ಯಾಕಂದರೆ ಎರಡು ಗ್ಯಾಸ್ ಇದ್ದದಕ್ಕೆ ಫಾರ್ ಎಲೆಕ್ಟ್ರಿಕ್ ಕಾಂಟ್ಯಾಕ್ಟ್ ವಿ ಆರ್ ಯೂಸಿಂಗ್ ವಾಟ್ ಯು ಕ್ಯಾನ್ ಕಾಲ್ ಸಮ್ ಎಲೆಕ್ಟ್ರೋಡ್ಸ್. ಹೌದಾ? ಅದು ಏನು ಮಾಡುತ್ತೆ, ನಥಿಂಗ್ ಬಟ್ ಕ್ಯಾಥೋಡ್ ಆ್ಯಂಡ್ ಆ್ಯನೋಡ್ ಅಂತ ಮಾಡ್ತೀವಿ ನಾವು. ಈಸ್ ಇಟ್ ಕ್ಲಿಯರ್? ಸೊ ಮೋಸ್ಟ್ ಸಕ್ಸಸ್ಫುಲ್ ಅನ್ಬೋದು ನಾವು. ಮೋಸ್ಟ್ ಸಕ್ಸಸ್ಫುಲ್ ಫ್ಯೂಯಲ್ ಸೆಲ್ಸ್ ಯಾವುದು? ಹೈಡ್ರೋಜನ್ ಆಕ್ಸಿಜನ್ ಸೆಲ್ಸ್. ಹೌದಾ? ಹೈಡ್ರೋಜನ್ ಆಕ್ಸಿಜನ್ ಏನು ಮಾಡುತ್ತೆ, ಎರಡೂ ಕೂಡಿದ್ರೆ ವಾಟರ್ ಫಾರ್ಮ್ ಆಗುತ್ತೆ. ಅದಕ್ಕೆ ಅದು ಪ್ಯೂರ್ ವಾಟರ್ ಬರುತ್ತೆ ಅಂತ ಹೇಳಿದ್ವಿ. ಎಟ್ ಆ್ಯನೋಡ್ ಏನಾಗುತ್ತಪ್ಪ ರಿಯಾಕ್ಷನ್ನು? ಯಾಕಂದರೆ ಎಲ್ಲಿ ಕಂಟಿನ್ಯೂಸ್ ಆಗಿ ಹೈಡ್ರೋಜನ್ನ ಒಂದು ಕಡೆಯಿಂದ ಪಾಸ್ ಮಾಡಬೇಕು ಮತ್ತು ಆಕ್ಸಿಜನ್ನ ಒಂದು ಕಡೆ ಪಾಸ್ ಮಾಡಿದಾಗ ಏನಾಗುತ್ತೆ, H2O ಫಾರ್ಮ್ ಆಗುತ್ತೆ. ಎಷ್ಟು ಬರಬೇಕು? 2, 3, 4 ಅಂದರೆ ಸೊ ವಿ ನೀಡ್ ವಾಟ್ ಯು ಕ್ಯಾನ್ ಕಾಲ್, ಇಲ್ಲಿ 4 ಅಂದರೆ ಇಲ್ಲಿ 4 ಪ್ಲಸ್ 4 ಎಲೆಕ್ಟ್ರಾನ್ಸ್. ಇದೇನಾಗುತ್ತೆ, ನಥಿಂಗ್ ಬಟ್ ಆ್ಯನೋಡಿಕ್ ರಿಯಾಕ್ಷನ್. ಈಗೇನು ಮಾಡಬೇಕು, ಕ್ಯಾಥೋಡಿಕ್ ರಿಯಾಕ್ಷನ್. ಹೌದಾ? ಏನದ, ಆಕ್ಸಿಜನ್ ಬಿಡ್ತೀವಿ, ವಾಟ್ರ್ ಬಂದಿರುತ್ತೆ, ಎಲೆಕ್ಟ್ರಾನ್ಸು ಬಂದಿರುತ್ತೆ. ಅವಾಗ ಏನು ಮಾಡಬೇಕು ನಾವು, OH ಮೈನಸ್ ಬರುತ್ತೆ, 4OH ಮೈನಸ್. ಅವಾಗ ಏನು ಮಾಡಬೇಕು, ಇಲ್ಲಿ 2 ಅಂದರೆ ಇಲ್ಲಿ 2, ಇದು 4 ಎಲೆಕ್ಟ್ರಾನ್ಸ್, 2 + 2 4 ಎಸ್. ದಿಸ್ ಈಸ್ ಕ್ಯಾಥೋಡಿಕ್ ರಿಯಾಕ್ಷನ್. ಹೌದಾ? ಆವಾಗ ಓವರಾಲ್ ಸೆಲ್ ರಿಯಾಕ್ಷನ್ ಬರೀರಿ. ಓವರಾಲ್ ಸೆಲ್ ರಿಯಾಕ್ಷನ್ ಬರೆದಾಗ 4OH ಮೈನಸ್ ಆಯಿತು, 4 ಎಲೆಕ್ಟ್ರಾನ್ಸ್ ಆಯಿತು. ಆವಾಗ ಇಲ್ಲಿ 2 ಹೋಗಿ 2 ಉಳಿಯುತ್ತೆ. ಸೊ 2H2 + O2 gives rise to 2H2O. ದಿಸ್ ಈಸ್ ದಿ ಓವರಾಲ್ ಸೆಲ್ ರಿಯಾಕ್ಷನ್. ಇದಕ್ಕೆ ನಾವು ಓವರಾಲ್ ಸೆಲ್ ರಿಯಾಕ್ಷನ್ ಅಂತ ಹೇಳ್ತೀವಿ.
ಇಸ್ ಇಟ್ ಕ್ಲಿಯರ್ ಡಿಸ್ಟರ್ಸ್? ಇದನ್ನೇನೇನು ಮಾಡಿ ಆ್ಯನೋಡಿಕ್ ರಿಯಾಕ್ಷನ್, ಕ್ಯಾಥೋಡಿಕ್ ರಿಯಾಕ್ಷನ್. ವೆರಿ ಸಿಂಪಲ್. ನಿಮ್ಮ ಸಿಲೆಬಸ್ಗೆ ಇಲ್ಲದೆ ಆದರೂ ಗೊತ್ತಿರಲಿ ಅಂತ ರಿಯಾಕ್ಷನ್, ಸೆಲ್ ರಿಯಾಕ್ಷನ್ಸ್ ಹೆಂಗಿರುತ್ತೆ, ಏನಾಗುತ್ತೆ, ಹೌದಾ? ಸೊ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಫ್ಯೂಯಲ್ ಸೆಲ್ ಈಸ್ ಕಾಲ್ಡ್ ಆಸ್ ಅ hydrogen oxygen cell. So the reactions of hydrogen and oxygen to form the water. In this cell, hydrogen and oxygen are bubbled through porous carbon electrodes into what you can call a concentrated aqueous potassium hydroxide solution. ಹೌದಾ? catalyst like ಏನು ಮಾಡೋದು, finely divided platinum or palladium metals are what you can call incorporated. ಅದನ್ನು ಮಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ, it increases the efficiency, the rate of ಎಲೆಕ್ಟ್ರೋಡ್ ರಿಯಾಕ್ಷನ್ಸ್. ಹೌದಾ? ನೀವು ಎಲ್ಲಿ ತನಕ ಪಾಸ್ ಮಾಡ್ತೀರೋ ಅಲ್ಲಿ ತನಕ ಏನಾಗುತ್ತೆ, ಇಟ್ ಗೋಸ್ ಆನ್ ಜನ್ರೇಟ್ಸ್ ವಾಟ್ ಯು ಕ್ಯಾನ್ ಕಾಲ್ ಎನರ್ಜಿ. ಅಲ್ಲಿ ಮೇಲುಗಡೆ ಏನಾಗುತ್ತೆ, ಪ್ಯೂರ್ ವಾಟರು ಬರ್ತಾ ಇರುತ್ತೆ, ಅದನ್ನು ಕಲೆಕ್ಟ್ ಮಾಡ್ತಾ ಇರಬೇಕು. ಅದಕ್ಕೆ ರಿಕ್ವೈರ್ಡ್ ಕ್ವಾಂಟಿಟಿ ಆಫ್ ಮಿನರಲ್ಸ್ ಕಲೆಕ್ಟ್ ಮಾಡಿಬಿಟ್ರೆ ಇಟ್ ಬಿಕಮ್ಸ್ ಎ ಮಿನರಲ್ ವಾಟರ್ ಕಾಲ್ಡ್ ಡ್ರಿಂಕಿಂಗ್ ವಾಟರ್. ಹಿಂಗಾಗಿ ಮೇಲುಗಡೆ ಅದನ್ನೇ ಮಾಡ್ತಾರೆ, ಇದರಲ್ಲಿ ಸ್ಪೇಸ್ ಸೆಟ್ಲ್ ಇರ್ತೇನೆ. ಓಕೆನಾ? ನೋಡ್ಕೊಳ್ಳಿ. ಎಫಿಷಿಯನ್ಸಿ ಮಾತ್ರ ಮೋರ್ ದೆನ್ 40% ಇದೆ. ಹೌದಾ? ಯಾಕಂದರೆ ಇದ್ರದ್ದು ಏನು ಮಾಡಿದ ಮೋರ್ ದೆನ್ 70% ಇದೆ, ಉಳಿಕೆದೆಲ್ಲವೂ ಮೋರ್ ದೆನ್ 40% ಇದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದು ಅರ್ಥ ಆಯ್ತಾ? ಯಾವ್ಯಾವುದು? ಒಂದು ಎಕ್ಸಾಂಪಲ್ ಪ್ರೈಮರಿ ಸೆಲ್, that is a dry cell. One example secondary cell, that is lead acid battery or lead storage battery. Third one is a fuel cell, that is hydrogen oxygen fuel cell. Okay dear students, only you should know the cell reactions. Another small part of the chapter adilla, what you can call, ನಿಮ್ಗೆ ಗೊತ್ತಿರಬೇಕು ಏನಂತ, ಕರ್ರೋಜನ್ ಅಂತ ಕೇಳಿರ್ಬೇಕು ನೀವು. ಯಾವುದಾ? ಏನು ಸರ್ ಕರ್ರೋಜನ್ ಅಂದರೆ? ಹೌದಾ? ಏನು ಸರ್ ಕರ್ರೋಜನ್ ಅಂದರೆ? ಏನಪ್ಪ ಕರ್ರೋಜನ್ ಅಂದರೆ? ವೆರಿ ಸಿಂಪಲ್. ಕನ್ವರ್ಷನ್ ಆಫ್ ಮೆಟಲ್ ಇಂಟು ಇಟ್ಸ್ ಕಂಪೌಂಡ್ಸ್ ಲೈಕ್ oxides, peroxides, hydroxides, carbonates from the constituents of moisture, air. ಹೌದಾ? ಯಾಕಂದ್ರೆ ನಿಮ್ಗೆ ಗೊತ್ತು, ಏರ್ದಲ್ಲಿ ಏನಿದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ, ನೈಟ್ರೋಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಮಾಯಿಶ್ಚರ್ ಇದೆ. ಅವೇನು ಮಾಡ್ತವೆ? ಕನ್ವರ್ಟ್ಸ್ ವಾಟ್ ಯು ಕ್ಯಾನ್ ಕಾಲ್ metal into its compounds. Metal into its compounds. That phenomenon is called as a corrosion. You know, conversion of metal into its compounds like oxides, peroxides, hydroxides, carbonate or any other form from the what you can call constituents of atmosphere, air. ಹೌದಾ? ಆಟೋಮೆಟಿಕಲಿ ಏನಾಗುತ್ತೆ, ಈಗ ನೀವು ಎಕ್ಸಾಂಪಲ್ ತೊಗೊತೀನಿ, ಒಂದೇ ತೊಗೊತೀನಿ. ನಿಮಗೆ ಎಲೆಕ್ಟ್ರೋಕೆಮಿಕಲ್ ಸೀರೀಸಲ್ಲಿ ಹೇಳ್ತೇನೆ ನಾನು, ಯು ಕ್ಯಾನ್ ಸ್ಟಡಿ ದಿ ಕರೋಸಿವ್ ಪ್ರಾಪರ್ಟಿ ಅಂತ. ಏನಂದರೆ ದ ಮೆಟಲ್ಸ್ ಆರ್ ಎಲಿಮೆಂಟ್ಸ್ ವಿಚ್ ಆರ್ ಹ್ಯಾವಿಂಗ್ ಲೋವರ್ SRP ವ್ಯಾಲ್ಯೂ, ದೇ ಅಂಡರ್ಗೋ ಕರೋಜನ್ ಅಂತ ಹೇಳಿದೆ. ಹೀಗಾಗಿ ವಾಟ್ ಎವರ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಅಬೋವ್ ದ ಹೈಡ್ರೋಜನ್ ಇನ್ ದ ಎಲೆಕ್ಟ್ರೋಕೆಮಿಕಲ್ ಸೀರೀಸ್, ದೇ ಅಂಡರ್ಗೋ ಕರೋಜನ್ ಬಿಕಾಸ್ ದೇ ಆರ್ ವೆರಿ ರಿಯಾಕ್ಟಿವ್. ಒಂದೆರಡು ಎಕ್ಸಾಂಪಲ್ ತೊಗೊತೀನಿ, ಭಾಳ ತೊಗೊಳೋದಿಲ್ಲ, ಯಾಕೆ ಸಿಲೆಬಸ್ ಇಲ್ಲ ಅಂದರೆ ಆದರೂ ಇರಲಿ. ಒಂದು ಸೋಡಿಯಂ ಏನು ಮಾಡ್ತೀವಿ ನಾವು? ಆಲ್ವೇಸ್ ಇಟ್ ಈಸ್ ಅ ಪ್ರಿಸರ್ವ್ಡ್ ಇನ್ ಕೆರೋಸಿನ್ ಆರ್ ಲಿಕ್ವಿಡ್ ಪ್ಯಾರಾಫಿನ್. ಯಾಕೆ? ಇಟ್ ಈಸ್ ವೆರಿ ರಿಯಾಕ್ಟಿವ್ ಟುವರ್ಡ್ಸ್ ಏರ್ ಆ್ಯಂಡ್ ಮಾಯಿಶ್ಚರ್. ಮ್ಯಾಗ್ನೀಸಿಯಂ ರಿಬ್ಬನ್ ಆಲ್ವೇಸ್ ಸ್ಟೋರ್ಡ್ ಇನ್ ಏರ್ ಟೈಟ್ ಬಾಟಲ್. ಯಾಕೆ? ಬಿಕಾಸ್ ಇಟ್ ಈಸ್ ವೆರಿ ರಿಯಾಕ್ಟಿವ್ ಟುವರ್ಡ್ಸ್ ಏರ್. ಈಸ್ ಇಟ್ ಕ್ಲಿಯರ್? ನಾನು ಹೇಳಿದ ಅರ್ಥ ಆಯ್ತಲ್ಲ? ಅದಕ್ಕಾಗಿ ಇವೆಲ್ಲವೂ ಬಹಳ ಇಂಪಾರ್ಟೆಂಟ್. ಹಾಗೆ ಲಿಥಿಯಂ, ಕ್ಯಾಲ್ಸಿಯಂ, ಇವೆಲ್ಲವೂ ರಿಯಾಕ್ಟಿವ್ ಮೆಟಲ್ಸ್. ಈಸ್ ಇಟ್ ಕ್ಲಿಯರ್? ಅದಕ್ಕಾಗಿ ಅವನ್ನೆಲ್ಲ ಏನು ಮಾಡ್ತೀವಿ ನಾವು?
will preserve in a particular media. Is it clear? ಅದಕ್ಕೆ ಯಾಕ್ರಿ ವೆರಿ ಕಾಮನ್ ಐರನ್ ತಗೊಳ್ರಿ. ಈಗ ನೀವು ಐರನ್ ಏನು ಮಾಡ್ತೀರಾ, ವೆರೆವರ್ ಯು ಆರ್ ಯೂಸಿಂಗ್ ದಿ ವಾಟ್ ಯು ಕ್ಯಾನ್ ಕಾಲ್ ಐರನ್ ಇನ್ ಯುವರ್ ಹೌಸ್, ಏನು ಮಾಡ್ತೀರಾ, ಸರ್ಫೇಸ್ ಇಸ್ ಕೋಟೆಡ್ ವಿತ್ ಪೇಂಟ್ಸ್ ಆ್ಯಂಡ್ ವಾರ್ನಿಸಸ್. ಪೇಂಟ್ಸ್ ಅಂದರೆ ಏನು, ವಾರ್ನಿಸ್ ಅಂದರೆ ಏನು? ನಥಿಂಗ್ ಬಟ್ ದೀಸ್ ಆರ್ ದಿ ಕಂಪೌಂಡ್ಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. D block elements called as a transition metals, especially oxides. Oxides of transition metals are paints. ಅದನ್ನು ಏನು ಮಾಡ್ತೀವಿ, ಸರ್ಫೇಸಿಗೆ ಕೋಟ್ ಮಾಡ್ತೀವಿ ಐರನ್ ಮೇಲೆ. ಯಾಕೆ? ಟು ಪ್ರಿವೆಂಟ್ ದಿ ಕರೋಜನ್. ಏನಾಗುತ್ತೆ ಐರನ್, ವೆನ್ ಐರನ್ ಇಸ್ ಎಕ್ಸ್ಪೋಸ್ ಟು ಏರ್ ಆ್ಯಂಡ್ ಮಾಯ್ಶ್ಚರ್ ಫಾರ್ ಲಾಂಗರ್ ಪೀರಿಯಡ್, ಇಟ್ ಅಂಡರ್ಗೋಸ್ ರಸ್ಟ್. ವಾಟ್ ಇಸ್ ದಟ್ ರಸ್ಟ್? Rust is nothing but a hydrated ferric oxide. Rust. Hydrated ferric oxide. It is very poisonous, highly poisonous. ಅದಕ್ಕೆ ನಿಮ್ಗೆ ಹೇಳ್ತಾರೆ, ಯಾವಾಗಾದರೂ ರಸ್ಟ್ ಆದಂಥ ಐರನ್ ಪೀಸ್ದಿಂದ ನಿಮ್ಗೆ ಎಲ್ಲಾದರೂ ಕಟ್ಟಾದರೆ ಇಮ್ಮಿಡಿಯೇಟ್ಲಿ ಯು ಶುಡ್ ಗೋ ಫಾರ್ TT ಇಂಜೆಕ್ಷನ್ ಅಂತ ಹೇಳ್ತಾರೆ. ಹೌದಾ? ಏನದು TT ಇಂಜೆಕ್ಷನ್ನು? ಯಾಕಂದರೆ ನಮ್ಮಲ್ಲಿ ಬ್ಲಡ್ದಲ್ಲಿ ಫೆರಸ್ ಅಯಾನ್ ಇರುತ್ತೆ. ಹೌದಾ? ಫೆರಸ್ ಅಯಾನ್. ಆವಾಗ ಅದೇನಾಗಿರುತ್ತೆ, ಫೆರ್ರಸೋಫೆರಿಕ್ ಕಾಂಪ್ಲೆಕ್ಸ್ ಆಗಿಬಿಡುತ್ತೆ. ಫೆರ್ರಸೋಫೆರಿಕ್ ಕಾಂಪ್ಲೆಕ್ಸ್ ಆಗಿ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಬ್ಲಡ್. ಸೊ ಆಟೋಮೆಟಿಕಲಿ ಬ್ಲಡ್ ಕ್ಲಾಟ್ ಆದರೆ ಏನಾಗುತ್ತೆ, ಹಾರ್ಟ್ ಬ್ಲಾಕ್ ಆಗಿಬಿಡುತ್ತೆ. ಅದಕ್ಕೆ ಏನಂತೀವಿ ನಾವು, ಟಿಟ್ಯಾನಸ್ ಸಟೈವ ಅಂತ ಹೇಳ್ತೀವಿ. ಏನು ಡಿಸೀಸು? ಟಿಟ್ಯಾನಸ್ ಸಟೈವ. ಕನ್ನಡದಲ್ಲಿ ಏನಂತೀವಿ, ಶಟಿರೋಗ ಅಂತ ಹೇಳ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ, ATS ಇಂಜೆಕ್ಷನ್. ಅಂದರೆ ಏನು, ಆ್ಯಂಟಿ ಟಿಟ್ಯಾನಸ್ ಸಟೈವ ಇಂಜೆಕ್ಷನ್. ಇಮ್ಮಿಡಿಯೇಟೆಡ್. ನಿಜವಾಗ್ಲೂ ಇದು ಗೊತ್ತಿರಬೇಕು, ನಾಲೆಜ್ ಇರಬೇಕು. ಯಾಕೆ ಎಲ್ಲೋ ಮನೆಯಲ್ಲಿ ಒಂದು ಐರನ್ ರಸ್ಟ್ ಹಿಡಿದಂಥ ನೇಲಾಗಲಿ ಚುಚ್ಕೊಂಡಿರುತ್ತೆ, ಇಲ್ಲ ಕಟ್ ಮಾಡುತ್ತೆ, ಬ್ಲಡ್ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ. ಹೌದಾ? ಆ ರಸ್ಟ್ ಬ್ಲಡ್ನಾಗ ಹೋಗಬಾರ್ದು. ಅದಕ್ಕಾಗಿ ಇವೆಲ್ಲ ಬೇಡ ಅಂತ ಏನು ಮಾಡ್ತೀವಿ ನಾವು, ವೆರೆವರ್ ಯು ಯೂಸಿಂಗ್ ದಿ ಸ್ಟೀಲ್ ಅಥವಾ ವಾಟ್ ಯು ಕ್ಯಾನ್ ಕಾಲ್ ಐರನ್, ವಿ ಆರ್ ಗೋಯಿಂಗ್ ಟು ಕವರ್ ದಿ ಸರ್ಫೇಸ್ ವಿತ್ ಹೆಲ್ಪ್ ಆಫ್ ವಾಟ್ ಯು ಕ್ಯಾನ್ ಕಾಲ್ paint. ಯಾಕಂದರೆ that prevents the what you can call corrosion. That prevents the corrosion. ಕರ್ರೋಜನ್ನ ಪ್ರಿವೆಂಟ್ ಮಾಡುತ್ತೆ ಅದು. ಸೊ ಏನಪ್ಪ ಕರ್ರೋಜನ್ ಅಂದರೆ, ಕರ್ರೋಜನ್ ಈಸ್ ನಥಿಂಗ್ ಬಟ್ ಅ ಸ್ಪಾಂಟೇನಿಯಸ್ ಪ್ರೊಸೆಸ್. ನೀವು ಒನ್ಸ್ ಯು ಎಕ್ಸ್ಪೋಸ್ ದಿ ಸರ್ಫೇಸ್ ಆಫ್ ದಿ ಐರನ್ ವಿತ್ ಮಾಯ್ಶ್ಚರ್, ಇಟ್ ಸ್ಟಾರ್ಟ್ಸ್ ರಿಯಾಕ್ಷನ್. ದಟ್ ಇಸ್ ಎಲೆಕ್ಟ್ರೋಕೆಮಿಕಲ್ ಫಿನಾಮಿನನ್. It starts converting iron into iron oxide. Iron into iron oxide form ಆಗುತ್ತೆ. Therefore, what you can call rusting of iron is a electrochemical phenomenon. Yes or no? Yes, it is true. ಯಾಕೆ ಟ್ರೂ? ಯಾಕೆ ಎಸ್? ವೆರಿ ಸಿಂಪಲ್. Corrosion of iron, nothing but rusting of iron is electrochemical phenomenon. Means there will be a cathodic and anodic, nothing but redox reaction takes place. Where are the electrodes? Yes, it is going to form the cathode and anode. ನೋಡಿ ಹೆಂಗಾಗುತ್ತೆ ನಿಮಗೆ ಹೇಳ್ತೀನಿ. Rusting of iron is a electrochemical phenomenon. ಇಲ್ಲಿ ನೋಡಿ, ಇದು ಸರ್ಫೇಸ್ ಆಫ್ ದಿ ಐರನ್, ಇದು ಮಾಯ್ಶ್ಚರ್. ಇದು ಐರನ್. ಹೌದಾ? ಈ ಐರನ್ ಏನು ಮಾಡುತ್ತೆ, ಆಕ್ಟ್ಸ್ ಆಸ್ ಆನೋಡಿಕ್ ಏರಿಯಾ. ಯಾವುದು? ಸರ್ಫೇಸ್ ಆಫ್ ದಿ ವಾಟ್ ಯು ಕ್ಯಾನ್ ಕಾಲ್ ಐರನ್. Surface of the iron acts as
ವಾಟ್ ಯು ಕ್ಯಾನ್ ಕಾಲ್ ಆ್ಯನೋಡಿಕ್ ಏರಿಯಾ. ಅದಾದ ನಂತರ ಏನಾಗುತ್ತೆ, ವಾಟ್ ಎವರ್ ದ ಲೇಯರ್ ಆಫ್ ಮಾಯಿಶ್ಚರ್ ಇಸ್ ಪ್ರೆಸೆಂಟ್ ಓವರ್ ದಿ ವಾಟ್ ಯು ಕ್ಯಾನ್ ಕಾಲ್ ಐರನ್, ಅದು ಸುಮ್ಮನೆ ಬಿಡಲ್ಲ. ಇದು ಎಲೆಕ್ಟ್ರಾನ್ ಬಿಟ್ಟ ನಂತರ ದ್ಯಾಟ್ ವಿಲ್ ಎಕ್ಸೆಪ್ಟ್ ದಿ ಎಲೆಕ್ಟ್ರಾನ್, ಅದು ತೊಗೊಳುತ್ತೆ ಎಲೆಕ್ಟ್ರಾನ್. ತೊಗೊಂಡಾಗ ಏನಾಗುತ್ತೆ, ಮಾಯಿಶ್ಚರ್ದಾಗ ಏನಿರುತ್ತೆ, ಹಾಫ್ O2 ಪ್ಲಸ್ 2 ಎಲೆಕ್ಟ್ರಾನ್ ಪ್ಲಸ್ H2O, ಹೌದಲ್ಲ? ಯಾಕಂದ್ರೆ ಮಾಯಿಶ್ಚರ್ದಾಗ ಏನಿರುತ್ತೆ, ಆಕ್ಸಿಜನ್ ಇರುತ್ತೆ. ಆಕ್ಸಿಜನ್ ಕೂಡ್ಕೊಂಡು ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ 2OH ಮೈನಸ್. ಇದು ಆ್ಯನೋಡಿಕ್ ರಿಯಾಕ್ಷನ್. ದಿಸ್ ಈಸ್ ಕ್ಯಾಥೋಡಿಕ್ ರಿಯಾಕ್ಷನ್. ಇದು ಆ್ಯನೋಡಿಕ್ ರಿಯಾಕ್ಷನ್, ಇದು ಕ್ಯಾಥೋಡಿಕ್ ರಿಯಾಕ್ಷನ್. ಮತ್ತೇನಾಗುತ್ತೆ, ಸೊ Fe+2 combines with what you can say hydroxide ion to form ferrous hydroxide that undergoes a further reaction to form what you can call ferric hydroxide. ಅದು ಡ್ರೈ ಆದಾಗ ಏನಾಗುತ್ತೆ, ಇಟ್ ಫಾರ್ಮ್ಸ್ ಎ ಬ್ರೌನ್ ಕಲರ್ಡ್ ಲೇಯರ್ ಆನ್ ದ ಸರ್ಫೇಸ್ ಆಫ್ ದ ಐರನ್ ದಟ್ ಈಸ್ ಕಾಲ್ಡ್ ಆಸ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಕಾಲ್ಡ್ ಆಸ್ ರಸ್ಟ್. ಡಿಯರ್ ಸ್ಟೂಡೆಂಟ್ಸ್, ಅದು ಆ್ಯಕ್ಚುಲಿ ಇದು ಅಂದ್ರೆ ಏನೈತಿ, ಇದು ಇಟ್ ಆ್ಯಕ್ಟ್ಸ್ ಆಸ್ ಕ್ಯಾಥೋಡಿಕ್ ಏರಿಯಾ. ಇದು ಏನಾಗುತ್ತೆ, ಸರ್ಫೇಸು ಐರನ್ ಸರ್ಫೇಸು ಆ್ಯನೋಡಿಕ್ ಏರಿಯಾ ಆಗಿ ಏನಾಗುತ್ತೆ, ಎಲೆಕ್ಟ್ರಾನು ಎಕ್ಸ್ಚೇಂಜಸ್ ಫ್ರಾಮ್ ಸರ್ಫೇಸ್ ಆಫ್ ದ ಮೆಟಲ್ ಟು ವಾಟ್ ಯು ಕ್ಯಾನ್ ಕಾಲ್ ಮಾಯಿಶ್ಚರ್. ಇದೇನಾಗುತ್ತೆ, ಎಲೆಕ್ಟ್ರಾನನ್ನು ಬಿಟ್ಕೊಡುತ್ತೆ. ಎಲೆಕ್ಟ್ರಾನ್ ಬಿಟ್ಟು ಕೊಟ್ಟ ನಂತರ ಏನಾಗುತ್ತೆ, ಇಲ್ಲಿ ಆಕ್ಸಿಡೇಷನು ಅಲ್ಲಿ ಎಕ್ಸೆಪ್ಟ್ ಆದಂಥ ರಿಡಕ್ಷನ್ ಆಗಿ ಸೊ ಕರೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಇಲ್ಲಿದ್ದ. ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್. ಆ್ಯನೋಡಿಕ್ ರಿಯಾಕ್ಷನ್ ರಿಡಕ್ಷನ್, ಕ್ಯಾಥೋಡಿಕ್ ರಿಯಾಕ್ಷನ್ ನಥಿಂಗ್ ಬಟ್ ವಾಟ್ ಯು ಕ್ಯಾನ್ ಕಾಲ್ ರಿಡಕ್ಷನ್. ಇಲ್ಲಿ ಆಕ್ಸಿಡೇಷನ್ ಆಯಿತು, ಅಲ್ಲಿ ರಿಡಕ್ಷನ್ ಆಯಿತು. ಸೊ ಓವರಾಲ್ ವಾಟ್ ಯು ಕ್ಯಾನ್ ಸೇ ರೆಡಾಕ್ಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ಸೊ ಅವಾಗೇನಾಗುತ್ತೆ, ನಥಿಂಗ್ ಬಟ್ ವಾಟ್ ಯು ಕ್ಯಾನ್ ಸೇ ರೆಡಾಕ್ಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್. ರೆಡಾಕ್ಸ್ ರಿಯಾಕ್ಷನ್ ಆಗಿ ಏನಾಗುತ್ತೆ, ಫೆರಸ್ ಅಯಾನು ಮತ್ತು ಹೈಡ್ರಾಕ್ಸೈಡ್ ಅಯಾನ್ combines to form the ferrous hydroxide that undergoes a further oxidation to form ferric hydroxide. ಅರ್ಥ ಆಯ್ತು ಹೇಳಿದ್ದು? ಅರ್ಥ ಆಯ್ತೇನ್ರಿ? ಇಲ್ಲಿ ನೋಡಿ ಹೆಂಗಾಗುತ್ತೆ, Fe+2 ion 2OH minus ion, it gives rise to ferric hydroxide. This ferrous hydroxide undergoes further oxidation to form what you can say ferric hydroxide. ಹೌದಾ? ಬ್ಯಾಲೆನ್ಸ್ ಮಾಡಿ ಇದೆಷ್ಟಾಯಿತು, 2 4 ಆಗುತ್ತೆ. ಇಲ್ಲಿ 1 ಇಲ್ಲಿ ಒಂದೇ ಬರಬೇಕು, ಕರೆಕ್ಟ್ ಅಲ್ವಾ? ನೋಡಿ, ಸ್ವಲ್ಪ ಚೆಕ್ ಮಾಡಿ. FeOH twice, ಹೌದಾ? FeOH twice plus half O2 plus H2O, it gives rise to FeOH thrice. 3 ಹೈಡ್ರೋಜನ್ ಅಂದರೆ ಇಲ್ಲಿ 2. OH ಮೈನಸ್, ಕರೆಕ್ಟ್ ಆಯ್ತಲ್ಲ? ಆಮೇಲೆ ಏನಾಗುತ್ತೆ, ದಿಸ್ ಆನ್ ಡ್ರೈ, ಯಾವುದು 2FeOH ರೈಸ್ ಡ್ರೈ ಆದಾಗ Fe2O3 ಪ್ಲಸ್ 3H2O, ಅವಾಗ ಡ್ರೈ ಆದಾಗ ಇಷ್ಟು ಬರುತ್ತೆ. ಅದನ್ನು ನಾವೇನು ಮಾಡ್ತೀನೋ ಇದಕ್ಕೆ ರಸ್ಟ್ ಅಂತ ಹೇಳ್ತೀವಿ. ದಿಸ್ ಇಸ್ ವಾಟ್ ಯು ಕ್ಯಾನ್ ಕಾಲ್ ರಸ್ಟ್ ಅಂತ ಹೇಳ್ತೀವಿ ಡಿಯರ್ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ?
ಇದು ರಸ್ಟಿಂಗ್ ಆಫ್ ಐರನ್ ಈಸ್ ಎಲೆಕ್ಟ್ರೋಕೆಮಿಕಲ್ ಫಿನಾಮಿನನ್. Then how to protect the corrosion? There are 3 methods. One is called as what you can call a barrier protection. Second one is a cathodic protection. Third one sacrificial protection. Barrier protection, just now I told, so covering the surface of the what you can call metal by coating with what you can call paints and varnishes. Nagare paints andre ಏನು ಹೇಳಿದೆ, these are the oxides of more electropositive metals. ಹಿಂಗಾಗಿ paint undergoes what you can call rust, but surface-ಅನ್ನು prevent ಮಾಡಿ, ಅದಕ್ಕೆ ಇದಕ್ಕೆ ಬ್ಯಾರಿಯರ್ ಪ್ರೊಟೆಕ್ಷನ್. ಆನಂತರ ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್. ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್ ಅಂದರೆ ದಿ ಮೆಟಲ್ ಸರ್ಫೇಸ್ ಇಸ್ ಕವರ್ಡ್ ವಿತ್ ಮೋರ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್. ದಟ್ ಮೋರ್ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ ಅಂಡರ್ಗೋಸ್ ಕರೋಷನ್ ಬಟ್ ಪ್ರಿವೆಂಟ್ಸ್ ಸರ್ಫೇಸ್ ಆಫ್ ದಿ ಅದರ್ ಮೆಟಲ್. ಅದಕ್ಕೆ ಅಂತ ನಾವು ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಈಸ್ ವಾಟ್ ಯು ಕ್ಯಾನ್ ಕಾಲ್ ಕ್ಯಾಥೋಡಿಕ್ ಪ್ರೊಟೆಕ್ಷನ್. ಅವಾಗ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಪುಟ್ ಅನದರ್ ಮೆಟಲ್, ಹೌದಾ, ಆ ಮೆಟಲ್ ಜೊತೆಗೆ ಏನು ಮಾಡ್ತೀವಿ, ಲೈಟ್ ಕರೆಂಟ್ ಪಾಸ್ ಮಾಡಿ ಒಂದನ್ನು ಕ್ಯಾಥೋಡ್ ಮಾಡ್ತೀವಿ, ಒಂದನ್ನು ಆ್ಯನೋಡ್ ಮಾಡಿದಾಗ ಏನಾಗುತ್ತೆ, ಕಂಟಿನ್ಯೂವಸ್ ಆಗಿ ದೇರ್ ವಿಲ್ ಬಿ ರೆಡಾಕ್ಸ್ ರಿಯಾಕ್ಷನ್. ದೇರ್ ಫೋರ್ ಇಟ್ ಕೀಪ್ಸ್ ದಿ ಮಾಯಿಶ್ಚರ್ ಅವೇ. ಎಸ್ಪೆಷಲಿ ನಾವು ಈ ಅಂಡರ್ಗ್ರೌಂಡ್ ಪೈಪ್ಲೈನ್ ಮಾಡ್ತೀವಿ, ಯಾವುದಕ್ಕೆ, ಫಾರ್ ಎಕ್ಸಾಂಪಲ್ ಟು ಸಪ್ಲೈ ದಿ ಫ್ಯೂಯಲ್ಸ್ ಲೈಕ್ ಪೆಟ್ರೋಲ್, ಡೀಸೈಲ್, ಕೆರೋಸಿನ್, ಹೌದಾ, ಇನ್ನು ಇವನ್ ಅಂಡರ್ಗ್ರೌಂಡ್ ಕೇಬಲ್ಸ್ ಹಾಕ್ತೀವಿ, ಅಲ್ಲಿ ಏನು ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಯೂಸ್ ವಾಟ್ ಯು ಕ್ಯಾನ್ ಕಾಲ್ cathodic protection, dear students. So these are the 3 methods. One is barrier protection, sacrificial protection and cathodic protection. ಇದು ಗೊತ್ತಿರಲಿ ಅಂತ ಒಂದು ಇನ್ಫಾರ್ಮೇಷನ್ ಅಷ್ಟೇ. ಓಕೆ, this completes the what you can call chapter electrochemistry, dear students. In next class I am going to give the assignment. ಹೌದಾ, ಅಸೈನ್ಮೆಂಟ್ ಕೊಡ್ತೀನಿ, ಕೊಟ್ಟು then I will go for the another physical chapter called as chemical kinetics. Okay, if you have any doubts you can contact me or you come to college, I will clarify the doubts. So I am going to conclude this class. I hope you can be able to follow everything. Thank you.